ರಾಜ್ಯದಲ್ಲಿ ಶಾಲಾ ಪಠ್ಯಪುಸ್ತಕ ಮುದ್ರಣಕ್ಕೆ ವಿಳಂಬ ಗ್ರಹಣ ಇದೀಗ ಎದುರಾಗ್ತಾ ಇದೆ. ಇದರಿಂದಾಗಿ ಶಾಲಾ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ಎದುರಾಗ್ತಾ ಇದೆ. ರಾಜ್ಯದಲ್ಲಿ ಶಾಲಾ ಪಠ್ಯಪುಸ್ತಕ ಮುದ್ರಣಕ್ಕೆ ವಿಳಂಬ ಗ್ರಹಣ, ಶಾಲಾ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಎದುರಾಯ್ತಾ ಕುತ್ತು. ನೂತನ ಶೈಕ್ಷಣಿಕ ವರ್ಷಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಇಂತಹ ಸಂದರ್ಭದಲ್ಲಿ ಪಠ್ಯಪುಸ್ತಕ ಪೂರೈಕೆ ಬಗ್ಗೆ ಈಗ ಆತಂಕ ಶುರುವಾಗ್ತಾ ಇದೆ. ಡಿಸೆಂಬರ್ ಬದಲಿಗೆ ಫೆಬ್ರವರಿಯಲ್ಲಿ ಮುದ್ರಣಕ್ಕೆ ಅನುಮೋದನೆಯನ್ನ ನೀಡಿರುವಂಥದ್ದು. ಸರ್ಕಾರದ ವಿಳಂಬ ನೀತಿಗೆ ಪುಸ್ತಕ ಮುದ್ರಣ ಸ್ಥಗಿತವಾಗಿದೆ. ಜೂನ್ 1ಕ್ಕೆ ಶಾಲೆ ಆರಂಭ ಆಗುತ್ತೆ. ಆದರೆ ಕೈಯಲ್ಲಿಲ್ಲ ಪುಸ್ತಕ. ಕೇವಲ 1.5 ತಿಂಗಳಲ್ಲಿ ಮುದ್ರಣ ಸಾಧ್ಯವೇ? ಪಿಯುಸಿ ವಿದ್ಯಾರ್ಥಿಗಳಿಗೂ ಉಚಿತ ಪುಸ್ತಕದ ಹೊರೆ. ಕರ್ನಾಟಕ ಪಠ್ಯಪುಸ್ತಕ ಸಂಘಕ್ಕೆ ಬೆಟ್ಟದಷ್ಟು ಸವಾಲು. ಒಟ್ಟು 6.74 ಕೋಟಿ ಪುಸ್ತಕಗಳ ಮುದ್ರಣ ಅಗತ್ಯ ಇದೆ. ಸರ್ಕಾರಿ ಮುದ್ರಣಾಲಯದ ಮೇಲೆ ಭಾರಿ ಒತ್ತಡ ಹೆಚ್ಚಾಗ್ತಾ ಇದೆ. ಇದರಿಂದ ನೈತಿಕ ವಿಜ್ಞಾನದ 38 ಲಕ್ಷ ಪುಸ್ತಕಗಳು ಬಾಕಿ ಉಳಿದಿವೆ. ಬೇಗ ವಿದ್ಯಾರ್ಥಿಗಳ ಕೈ ಸೇರೋದು ಅನುಮಾನ ಅನ್ನುವಂಥ ಆತಂಕ ಶುರುವಾಗ್ತಾ ಇದೆ. ರಾಜ್ಯದಲ್ಲಿ ಶಾಲಾ ಪಠ್ಯಪುಸ್ತಕ ಮುದ್ರಣಕ್ಕೆ ಗ್ರಹಣ ಎದುರಾದಂತೆ ಕಾಣಿಸ್ತಾ ಇದೆ. ಶಾಲಾ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಎದುರಾಯ್ತಾ ಕುತ್ತು. ನೂತನ ಶೈಕ್ಷಣಿಕ ವರ್ಷಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ನೂತನ ಶೈಕ್ಷಣಿಕ ವರ್ಷ ಇನ್ನೇನು ಆರಂಭ ಆಗಲಿದೆ. ಹೀಗಿರುವಾಗ ಪಠ್ಯಪುಸ್ತಕ ಪೂರೈಕೆ ಬಗ್ಗೆ ಈಗ ಆತಂಕ ಶುರುವಾಗ್ತಾ ಇದೆ. ಡಿಸೆಂಬರ್ ಬದಲಿಗೆ ಫೆಬ್ರವರಿಯಲ್ಲಿ ಮುದ್ರಣಕ್ಕೆ ಅನುಮೋದನೆ ಕೊಟ್ಟಿರುವಂಥದ್ದು. ಸರ್ಕಾರದ ಈ ವಿಳಂಬ ನೀತಿಗೆ ಪುಸ್ತಕ ಮುದ್ರಣವೇ ಸ್ಥಗಿತವಾಗಿದೆ. ಜೂನ್ 1ಕ್ಕೆ ಶಾಲೆ ಆರಂಭ ಆಗುತ್ತೆ. ಆದರೆ ವಿದ್ಯಾರ್ಥಿಗಳ ಕೈಯಲ್ಲಿಲ್ಲ ಪುಸ್ತಕ. ಕೇವಲ 1.5 ತಿಂಗಳಲ್ಲಿ ಮುದ್ರಣ ಮಾಡೋದಕ್ಕೆ ಸಾಧ್ಯವೇ? ಪಿಯುಸಿ ವಿದ್ಯಾರ್ಥಿಗಳಿಗೂ ಉಚಿತ ಪುಸ್ತಕದ ಹೊರೆ ಇದೆ. ಸೊ ಹಾಗಾಗಿ ಕರ್ನಾಟಕ ಪಠ್ಯಪುಸ್ತಕ ಸಂಘಕ್ಕೆ ಇರುವಂತಹ ಬೆಟ್ಟದಷ್ಟು ಸವಾಲು. ಈ ಸವಾಲನ್ನ ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ರೋಹನ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರೋಹನ್, ನಿಜಕ್ಕೂ ಶಾಲಾ ಪಠ್ಯಪುಸ್ತಕ ವಿಚಾರದಲ್ಲಿ ಅಥವಾ ಶಾಲಾ ಪಠ್ಯಪುಸ್ತಕ ಮುದ್ರಣಕ್ಕೆ ಯಾಕೆ ವಿಳಂಬ ಆಗ್ತಾ ಇದೆ ಅಂತ? ವಸಂತ್, ಏನು 2026-27 ಒಂದು ಶೈಕ್ಷಣಿಕ ಒಂದು ಪಠ್ಯಪುಸ್ತಕದಲ್ಲಿ ಈಗಾಗಲೇ ಮುದ್ರಣ ಕೂಡ ವಿಳಂಬವಾಗ್ತಾ ಇದೆ ಅಂತ ಹೇಳ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಫೆಬ್ರವರಿಯಲ್ಲಿ ಕೂಡ ಅಪ್ರೂವಲ್ ಬಂದಿತ್ತು. ಆ ಬಳಿಕೂ ಕೂಡ ಪಠ್ಯಪುಸ್ತಕದಲ್ಲಿ ಕೂಡ ಈಗಾಗಲೇ ವಿಳಂಬವಾಗ್ತಾ ಇತ್ತು. ಈಗ ಚರ್ಚೆಗಳು ಶುರುವಾಗಿದೆ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಡಿಸೆಂಬರ್ನಲ್ಲಿ ಕೆಲವೊಂದಿಷ್ಟು ಪಠ್ಯಪುಸ್ತಕ ಅನುಮೋದನೆ ಬಗ್ಗೆ ಈಗಾಗಲೇ ಒಂದು ಸಾಕಷ್ಟು ಒಂದು ಚರ್ಚೆ ಇತ್ತು. ಆ ಬಳಿಕ ಶಾಲಾ ಶಿಕ್ಷಣ ಒಂದು ಸುರಕ್ಷತೆ ಮೇಲೆ ಈಗ ಏನಿತ್ತಲ್ಲ ಅದು ಆ ವಲಯದಲ್ಲಿ ಕೂಡ ಈಗ ಪುಸ್ತಕ ಅನುಮೋದನೆಗೆ ಈಗಾಗಲೇ ನಿಗದಿತ ಸಮಯ ಇದ್ದರೂ ಕೂಡ ಈಗ ಪಠ್ಯಪುಸ್ತಕ ಕೂಡ ಈಗ ಪ್ರಿಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಈ ಬಾರಿಯೂ ಕೂಡ ಒಂದು ಶೈಕ್ಷಣಿಕ ವರ್ಷದಲ್ಲಿ ಆರಂಭಕ್ಕೂ ಮೊದಲೇ ಕೂಡ ಈಗಾಗಲೇ ಈ ಪಠ್ಯಪುಸ್ತಕದ ಈ ಒಂದು ಮುದ್ರಣ ಕೂಡ ಚಟುವಟಿಕೆಗಳು ಈಗ ಸ್ಥಗಿತವಾಗಿದೆ ಅಂತ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ವಿದ್ಯಾರ್ಥಿಗಳಿಗೆ ಈಗ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಸಂಕಷ್ಟ ಅಂತ ಹೇಳ್ಬೋದು. ಇದೇ ವಿಚಾರಕ್ಕೆ ಈಗಾಗಲೇ ನೂತನ ಶೈಕ್ಷಣಿಕ ಮತ್ತು ಈ PUC ಮತ್ತು ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಈಗಾಗಲೇ ಮುಂದಿನ ದಿನಗಳಲ್ಲಿ ಇದು ಸಂಕಷ್ಟ ಅಂತಲೇ ಹೇಳ್ಬೋದು. ಏನಂತಂದರೆ 2026-27 ಒಂದು ಸಾಲಿನ ಒಂದು ಶೈಕ್ಷಣಿಕ ಚಟುವಟಿಕೆಗಳಿಗೆ ಇವತ್ತು ಪ್ರಸ್ತುತ ಏನು 29 ಶಾಲೆಗಳು ಈಗ ಪುನರ್ ಆರಂಭಕ್ಕೂ ಮುನ್ನವೇ ಕೂಡ ಈಗಾಗಲೇ ಜೂನ್ 1 ಬಹುತೇಕ ಎಲ್ಲ ಶಾಲೆಗಳು ಕೂಡ ಈಗಾಗಲೇ ಚಟುವಟಿಕೆಗಳು ಕೂಡ ಆರಂಭವಾಗುತ್ತೆ. ಇವೆಲ್ಲ ಆರಂಭಕ್ಕೂ ಮುನ್ನವೇ ಕೂಡ ಈಗ ಪುಸ್ತಕ ಮುದ್ರಣಕ್ಕೆ ಈಗ ಪುಸ್ತಕ ಪ್ರಿಂಟ್ ಆಗಿಲ್ಲ ಅನ್ನೋದು ಕೂಡ ಈಗ ದೊಡ್ಡ ಚರ್ಚೆ ಉಂಟಾಗಿದೆ ಅಂತಲೇ ಹೇಳ್ಬೋದು. ವಸಂತ್, ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರ ಮೇಲೂ ಕೂಡ ಪರಿಣಾಮವನ್ನು ಬೀರಬಹುದಾ? ವಿಳಂಬವಾಗಿ ಏನಾದರೂ ಪುಸ್ತಕಗಳು ಕೈ ಸೇರುತ್ತೆ ಅಂತಂದಾಗ ಸಹಜವಾಗಿ ಕಾಡುವಂತಹ ಪ್ರಶ್ನೆ ಇದು ರೋಹನ್. ಸಹಜವಾಗಿ ಏನಂತಂದರೆ ಫಸ್ಟ್ PUC ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಏನಾದರೂ ಬುಕ್ ಏನಾದರೂ ಸಿಗದೇ ಇದ್ದ ಸಂದರ್ಭದಲ್ಲಿ ಅವರು ಒಂದು ಶೈಕ್ಷಣಿಕ ಜೀವನ ಅವರ ಎಜುಕೇಷನ್ ಮೇಲೆ ಇದು ಖಂಡಿತ ಪ್ರಭಾವ ಬೀರುತ್ತೆ. ಯಾಕಂತಂದರೆ ಈ ಹಿಂದೆ ಕೂಡ ಬಂದಂತಹ ಅಪ್ರೂವಲ್ ಆದ ಬಳಿಕೂ ಕೂಡ ಪಠ್ಯಪುಸ್ತಕಗಳ ಪ್ರಿಂಟ್ ಆಗದೇ ಇರೋದು ಇದು ನಿಜಕ್ಕೂ ಕೂಡ ಕೆಲವೊಂದಿಷ್ಟು ಅನುಮೋದನೆ ಬಂದರೂ ಕೂಡ ಇದು ವಿಳಂಬ ಮಾಡ್ತದೆ, ವಿಳಂಬ ಧೋರಣೆ ಅಂತ ಹೇಳ್ಬೋದು. ಈ ಏನಾದರೂ ಬುಕ್ ಪ್ರಿಂಟ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ಇದು ಸಂಕಷ್ಟ ಅಂತಲೇ ಹೇಳ್ಬೋದು. ಅದರ ಜೊತೆಗೂ ಕೂಡ ಈಗ ಟೀಚರ್ಸ್ಗಳಿಗೂ ಕೂಡ ಇದನ್ನು ಪಾಠ ಮಾಡೋದಕ್ಕೋಸ್ಕರ ಆಗಿರ್ಬೋದು ಮತ್ತು ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಒಂದು ಭವಿಷ್ಯಕ್ಕೋಸ್ಕರ ಇದು ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಏನಾದರೂ ಪಠ್ಯಪುಸ್ತಕಗಳಲ್ಲಿ ಇದೇ ರೀತಿಯಾಗಿ ಏನಾದರೂ ಅನುಮೋದನೆ ಆಗಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ಇದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ವಸಂತ್, ಕಲಿಕಾ ಗುಣಮಟ್ಟಕ್ಕೂ ಕೂಡ ಬಹುದೊಡ್ಡ ರೀತಿಯಲ್ಲಿ ಪೆಟ್ಟು ಬಿಡುತ್ತೆ ವಿದ್ಯಾರ್ಥಿಗಳಿಗೆ. ಅದ್ರ ಜೊತೆಗೆ ಡಿಸೆಂಬರ್ನಲ್ಲಿ ಅನುಮೋದನೆ ಸಿಗಬೇಕಾಗಿತ್ತು. ಅದ್ರ ಬದಲಿಗೆ ಫೆಬ್ರವರಿಯಲ್ಲಿ ಮುದ್ರಣಕ್ಕೆ ಅನುಮೋದನೆ ಸಿಕ್ಕಿದ್ದು ಕೂಡ ಈ ವಿಳಂಬ ಕಾರಣ ಆಗೋಯ್ತಾ ಅಂತ? ಎಸ್, ಹಿಂದೆ ಕೂಡ ಡಿಸೆಂಬರ್ ಅಪ್ರೂವಲ್ ಬರಬೇಕಾಗಿತ್ತು. ಆ ಬಳಿಕೂ ಕೂಡ ಫೆಬ್ರವರಿಗೂ ಕೂಡ ಅಪ್ರೂವಲ್ ಸಿಗುತ್ತೆ. ಆ ಬಳಿಕೂ ಕೂಡ ಮುದ್ರಣಕ್ಕೆ ಈಗಾಗಲೇ ವಿಳಂಬವಾಗ್ತಾ ಇರೋದು ಅದು ಶೈಕ್ಷಣಿಕ ಮತ್ತು ಏನು ಅವರ ಎಜುಕೇಷನ್ ಗುಣಮಟ್ಟ ಏನಿದೆ ಅದಕ್ಕೂ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಆಫ್ ಎಜುಕೇಷನ್ ಗಮನಿಸಿದಾಗ ಈ ಶಿಕ್ಷಣ ವಲಯದಲ್ಲಿ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇದು ಬಹಳ ಇಂಪಾರ್ಟೆಂಟ್. ಇಂತಹ ಒಂದು ಪಠ್ಯಪುಸ್ತಕಗಳಲ್ಲಿ ಈ ರೀತಿಯಾಗಿ ಮುದ್ರಣವಾಗಲಿಲ್ಲ ಅಂತಂದರೆ ಸಹಜವಾಗಿ ಕೂಡ ಇದು ಸರ್ಕಾರದ ವಿರುದ್ಧ ಕೂಡ ಈ ರೀತಿ
ಒಂದು ವಿಳಂಬದ ಧೋರಣೆ ಕೂಡ ವ್ಯಕ್ತವಾಗುತ್ತೆ. ಆ ಬಳಿಕೂ ಕೂಡ ಇದು ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಇದಕ್ಕೆ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಳಂಬ ಧೋರಣೆಯನ್ನು ಅನುಸರಿಸದೆ ಅದನ್ನು ಅಪ್ರೂವಲ್ ಕೊಟ್ಟು ಪಠ್ಯಪುಸ್ತಕಗಳನ್ನು ಕೂಡ ಅನುಮೋದನೆ ನೀಡಬೇಕನ್ನುವಂಥದ್ದು ಸಾಕಷ್ಟು ವಲಯದಲ್ಲಿ ಕೂಡ ಈಗಾಗಲೇ ವ್ಯಕ್ತವಾಗ್ತದೆ ಅಂತಲೇ ಹೇಳ್ಬೋದು ವಸಂತ್. ಸರ್ಕಾರಿ ಶಾಲಾ ಮಕ್ಕಳು ಪುಸ್ತಕೋಸ್ಕರ ಕಾಯ್ತಾ ಕೂತ್ಕೊಳ್ಳುವಂಥದ್ದು ಈ ಶೈಕ್ಷಣಿಕ ತಾರತಮ್ಯ ಆಗೋದಿಲ್ವೇ ಅಂತ? ಖಂಡಿತ ಶೈಕ್ಷಣಿಕ ತಾರತಮ್ಯ ಅಂತಲೇ ಹೇಳ್ಬೋದು. ಏನಂತಂದರೆ ಇದು ವಿಳಂಬದ ಧೋರಣೆಯ ಜೊತೆಗೆ ಇದು ಶೈಕ್ಷಣಿಕ ತಾರತಮ್ಯ ಅಂತಲೇ ಹೇಳ್ಬೋದು. ಏನಂತಂದರೆ ಅಪ್ರೂವಲ್ ಬಂದ ಬಳಿಕೂ ಕೂಡ ಇಷ್ಟೊಂದು ವಿಳಂಬ ಧೋರಣೆ ಅನುಸರಿಸ್ತಾ ಇದ್ದಾರೆ, ಇಷ್ಟೊಂದು ಒಂದು ಲೇಟ್ ಪ್ರೊಸೆಸ್ ಮಾಡ್ತಾರೆ. ಫೆಬ್ರವರಿಯಲ್ಲಿ ಕೊಟ್ಟ ಬಳಿಕೂ ಕೂಡ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ಅಂತಂದರೆ ಅವರ ಎಜುಕೇಷನ್ ಅಂದರೆ ಮಕ್ಕಳ ಎಜುಕೇಷನ್ ಅವ್ರ ಮೇಲೆ ದೊಡ್ಡ ಗಂಭೀರವಾದ ಪರಿಣಾಮ ಬೀಳುತ್ತೆ. ಏನಂತಂದರೆ ಇದು ಅವರ ಒಂದು ಮುಂದಿನ ಭವಿಷ್ಯಕ್ಕೆ ನೇರ ಹೊಡಿತ, ಅದರ ಜೊತೆಗೆ ಸರ್ಕಾರಕ್ಕೂ ಇದು ಒಂದು ದೊಡ್ಡ ಬ್ಲ್ಯಾಕ್ ಟಾಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಜುಕೇಷನ್ ವಲಯದಲ್ಲಿ, ಶಿಕ್ಷಣ ವಲಯದಲ್ಲಿ ಇದು ಬಹು ಚರ್ಚೆ, ಹೀಗಾಗಿ ಈ ವಿಚಾರ ಬಹು ಚರ್ಚೆಗೂ ಕೂಡ ಈಗಾಗಲೇ ಗ್ರಾಸವಾಗ್ತಾ ಇದೆ. ಏನಾದರೂ ಪಠ್ಯಪುಸ್ತಕ ಏನಾದರೂ ವಿಳಂಬವಾದಂಥ ಸಂದರ್ಭದಲ್ಲಿ ಇದು ಮುಂದಿಗೂ ಕೂಡ ಮಕ್ಕಳ ಒಂದು ಭವಿಷ್ಯಕ್ಕೆ ದೊಡ್ಡ ಹೊಡೆತಾನೆ ಅಂತ ಹೇಳ್ಬೋದು ವಸಂತ್. ಧನ್ಯವಾದ ರೋಹನ್ ತಮ್ಮ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.